श्रीगुरुभ्यो नमः हरिः ओं। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरविगुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहतकुहकं तं स्वमहसा सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं। हरिर्हयमुखाविदः गुरुश्च मध्वनामा मे परतु निरन्तरं वाणिते करवण्यं वचरणोर्ति सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸರು ರಚನೆ ಮಾಡಿದಂತಹ ತೀರ್ಥಯಾತ್ರೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ತಿರುಪತಿ ಕ್ಷೇತ್ರದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕಾಯದಿಂದಲಿ ಭಕ್ತ ಮಾಡಿದ ಅಪರಾಧ ತಾಯಂದದಿ ತಾನೇ ಕಾರುಣ್ಯದಿಂದ ಗಾಯವಾಗದಂತೆ ದಂಡಿಸಿ ಪಾಲಿಸುವ ಶ್ರೀಯ ರಸ ಗುಣಕ್ಕೆ ಏನೆಂಬೆ. ನೋಡಿ, ಭಗವಂತ ಭಕ್ತರು ಮಾಡುವಂತಹ ಅನೇಕ ಅಪರಾಧಗಳಿದ್ದಾವೆ. ಒಂದು ಎರಡು ಅಲ್ಲ, ಲೀಸ್ಟ್ ಬರೆದರೂ ಸಾಕಾಗೋದಿಲ್ಲ, ಅಷ್ಟು ಪಾಪಗಳನ್ನು ಮಾಡ್ತೀವಿ. ಆದರೆ ಭಗವಂತ ಮಕ್ಕಳು ಮಾಡಿದಾಗ ತಾಯಿ ಹೇಗೆ ಕ್ಷಮೆಯನ್ನ ಮಾಡಿ ತಿದ್ದುತ್ತಾಳೋ ಹಾಗೆ ಪ್ರೀತಿಯಿಂದ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಸ್ತ್ರೀ ಯೋಗ ಮೊದಲಾದ ಪಾಪಗಳು ಮಾಡಿರೆ ನಾನಾ ವಿಧವಾದ ಪಾಪಗಳಿರ್ಬೋದು, ಆ ಎಲ್ಲಾ ಪಾಪಗಳನ್ನ ಕಳೆದು ವಿಶೇಷವಾಗಿ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಮುಂದೆ ಹೇಳ್ತಾರೆ, ದೈತೇಯ ಜನರಿಗೆ ಇದರ ವಿಪರೀತವೋ ವಾಯುವಂದಿತ ವಿಜಯ ವಿಠ್ಠಲ ವೆಂಕಟಗಿರಿರಾಯ ತನ್ನ ಶರಣರಿಗೆ ಭೀತಿ ಬರಗೊಡನು. ಯಾರು ಭಗವಂತನನ್ನ ಸ್ಮರಣೆ ಮಾಡ್ತಾರೋ ಅವರಿಗೆ ಯಾವ ಭಯವೂ ಉಂಟಾಗುವುದಿಲ್ಲ. ಕಾರಣ ಭಗವಂತ ಅವರಲ್ಲಿ ನಿಂತು ರಕ್ಷಣೆಯನ್ನ ಮಾಡ್ತಾನೆ. ಮುಂದೆ ಹೇಳ್ತಾರೆ, ಧರಣಿಯೊಳಗೆ ತನ್ನ ಶರಣರ ಸೌಭಾಗ್ಯ ನಿರುತರ ಶ್ರುತಿತತಿ ಪರಿಪರಿಯಿಂದಲಿ ಉರಗಗಿರಿ ವೆಂಕಟ ವಿಜಯ ವಿಠ್ಠಲ ರೇಯ ಸ್ಥಿರವಾಗಿ ನಿಂದು ಕರೆದು ವರವ ಕೊಡುವ. ಭಗವಂತ ವೈಕುಂಠವನ್ನ ಬಿಟ್ಟು ತಿರುಪತಿ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣವೇ ಭಕ್ತರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ, ಭಕ್ತರು ಕೇಳುವಂತಹ ವರಗಳನ್ನ ಪೂರ್ಣ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಬಂದಿರುವಂಥದ್ದು. ಕೆಲವರು ಇವತ್ತು ಒಬ್ಬ ದೇವರನ್ನು ಪೂಜಾ ಮಾಡ್ತಾರೆ, ನಾಳೆ ಇನ್ನೊಂದು ದೇವರು, ನಾಡದ್ದು ಮತ್ತೊಬ್ಬ ದೇವರು. ಅದಕ್ಕೆ ವಿಜಯದಾಸರು ಒಂದು ಸೂಚನೆಯನ್ನ ಕೊಟ್ರು. ಆವಾವ ದೈವಗಳ ನಂಬಿದರೇನಯ್ಯ. ಬೇಕಾದಷ್ಟು ದೇವತೆಗಳನ್ನ ನಂಬಿದ್ರೇನು, ಏನು ಪ್ರಯೋಜನ ಇಲ್ಲ. ಭಾವದಲ್ಲಿ ನೋಡಿದರೂ ಸುಖವೇ ಇಲ್ಲ. ನೋವಾಗುವುದು ಕೇಳಿ ಬಾಯಿಲಾಲಿಸದಕ್ಕೆ ಕೇವಲ ಬಾಧೆಯ ಬಿಡಿಸುವರು. ಒಂದು ಸ್ವಲ್ಪ ಏನೋ ಬಿಡಿಸಿದ ಹಾಗೆ ಆಗಬಹುದು, ಆದರೆ ಭಗವಂತ ಮಾಡುವಂತಹ ಅನುಗ್ರಹವನ್ನ, ದೇವದೇವೇಶನ ಕರುಣತ್ವ ಇಂತಲ್ಲ. ಭಗವಂತ ಮಾಡುವಂತಹ ಅನುಗ್ರಹವನ್ನ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವನಾರಾಯಣಗಿರಿ ವಿಜಯ ವಿಠ್ಠಲ ವೆಂಕಟನಾಥ ನಮ್ಮನ್ನು ಕಾವ. ಮುಂದೆ ಹೇಳ್ತಾರೆ, ಭಾರವಹಿಸುವ ದೀನವತ್ಸಲ ಅಚ್ಯುತ ಸಾರ ಸಾರಿಗೆ ತನ್ನ ಸಾರಿದವರ ಸಾರದೊಳಗೆ ಇರೆ ಕರುಣದಿಂದಲಿ ಸಂಸಾರಿಗ ತಾನಾಗಿ ಇವರನ್ನ ತೆಗೆದು ಉದ್ಧಾರ ಮಾಡುವನಯ್ಯ ಸುಲಭ ಮೂರುತಿ. ಭಗವಂತ ನಮ್ಮ ಈ ಸಂಸಾರ ಸಾಗರವನ್ನ ಬಿಡಿಸಿ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಇವನು ಯಾರು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಮಾರಜನಕ ಅಂದ್ರೆ ಮನ್ಮಥನ ತಂದೆಯಾಗಿರುವಂತಹ ಇವನು ನಮ್ಮನ್ನು ಭವಪಾಶದಿಂದಲಿ ಪಾರುಗಾಣಿಸುವನು. ಪಾವನ್ನ ಶರೀರ, ಭಗವಂತನ ಶರೀರ ನಮ್ಮ ಹಾಗೆ ಪ್ರಾಕೃತವಾದದ್ದಲ್ಲ, ಅಪ್ರಾಕೃತವಾಗಿರುವಂತಹ ಶರೀರವುಳ್ಳಂತಹ ಭಗವಂತ ಇವನು ಯಾರು? ನಾರದ ವಂದ್ಯ ವಿಜಯ ವಿಠ್ಠಲ ಸರ್ವಾಧಾರ ವೆಂಕಟ ಉರಗಾದ್ರಿವಾಸ. ಉರಗ ಅಂದ್ರೆ ಏನು? ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಹಾವು. ಶೇಷಾಚಲ ಅಂತ ನಾವು ಒಂದಿನ ನೋಡಿದ್ದೀವಿ. ಶೇಷಾಚಲದಲ್ಲಿ ವಾಸ ಮಾಡುವಂತಹ ವೆಂಕಟಗಿರಿ ನಾಯಕ ನಾರದಾದಿ ಋಷಿಗಳಿಂದ ವಂದಿತನಾಗಿರುವಂಥವನು. ಮುಂದೆ ಹೇಳ್ತಾರೆ, ವಾರಿಜ ಪಾದ ವಾರಿಜ ನಾಭ ವಾರಿಜ ಹೃದಯ. ವಾರಿಜ ಅಂದ್ರೆ ಕಮಲ, ನೀರಿನಲ್ಲೇ ಹುಟ್ಟುತ್ತದೆ. ವಾರಿ ಅಂದ್ರೆ ನೀರು, ಜ ಅಂದ್ರೆ ಹುಟ್ಟುವಂಥದ್ದು.
ಹಾಗಾಗಿ ಕಮಲದಂತಹ ಪಾದ, ಕಮಲದಂತಹ ನಾಭಿಯನ್ನು ಉಳ್ಳಂತಹ ಪೂರ್ಣ ಕಮಲವೇ ಆಗಿರುವಂಥವನು ಭಗವಂತ. ಕಮಲದ ಪೂರ್ಣವಾದ ಹೆಸರು ಲಕ್ಷ್ಮೀದೇವಿಗೆ ನಾವು ಸಾಮಾನ್ಯವಾಗಿ ಕರಿತೀವಿ, ಹೌದಾ? ಅಂತಹ ಲಕ್ಷ್ಮೀಪತಿಯವನು ಅದನ್ನು ಹೇಳ್ತಾರೆ. ವಾರಿಜ ಪಾಣಿಕರ ವಾರಿಜ ನಿಜ, ವಾರಿಜ ಲೋಚನ ವಾರಿಜ ಪತಿ ವಾರಿಜ. ಕೊನೆಗೊಂದು ಮಾತು ಹೇಳ್ತಾರೆ, ವಾರಿಜ ಸಂಭವ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ನೆನೆವರ ಹೃದ್ ವಾರಿಜ ಪೀಠವಾಸ, ಹೃದಯ ಕಮಲದಲ್ಲಿ ಬಂದು ವಾಸವನ್ನ ಮಾಡ್ತಾನೆ. ವಾರಿಜ ನಿಲಯ, ಶ್ರೀನಿಕೇತನ ಅಂತ ಭಗವಂತನಿಗೆ ಹೆಸರಿದೆ. ಲಕ್ಷ್ಮಿಯಲ್ಲಿ ವಾಸ ಮಾಡ್ತಾನಂತೆ ಭಗವಂತ. ಲಕ್ಷ್ಮೀದೇವಿಗೆ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ವಿಜಯ ವಿಠ್ಠಲ ದಯಾವಾರಿಧಿ. ಇವನು ಎಂಥವನು? ಇವನು ದಯೆಯ ಸಮುದ್ರನಾಗಿರುವಂತಹ ವೆಂಕಟಗಿರಿ ಶ್ರೀನಿವಾಸ. ಶರಣರಿಗಾಗಿ ನಿರ್ಜರರ ವಾಲಗ ಬಿಟ್ಟು ಉರಗಾದ್ರಿಯಲ್ಲಿ ನಿಂದ ವಿಜಯ ವಿಠ್ಠಲ ವೆಂಕಟ. ನೋಡಿ ಎಷ್ಟು ಸುಂದರವಾಗಿ ಜೊತೆಯಲ್ಲಿ ಒಂದೇ ನಾನು ಬಹಳ ಸರಿ ಹೇಳ್ತಿರ್ತೇನೆ, ಇಡೀ ಸುಳಾದಿಯ ಸಾರವನ್ನ ಜತೆಯಲ್ಲಿಟ್ಟಿರ್ತಾರೆ. ಇಲ್ಲಿ ನೋಡಿ ಹೇಳ್ತಾರೆ, ಶರಣರಿಗಾಗಿ ಅನೇಕ ಜನ ಭಕ್ತರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಆ ಪ್ರಾರ್ಥನೆಗೋಸ್ಕರವಾಗಿ ಭಗವಂತ ನಿರ್ಜರರ ವಾಲಗ ಬಿಟ್ಟು, ದೇವಾನುದೇವತೆಗಳು ವಾಸ ಮಾಡುವಂತಹ ಕ್ಷೇತ್ರ ಯಾವುದು? ವೈಕುಂಠವೇ ಮೊದಲಾದ ಕ್ಷೇತ್ರಗಳು, ಆ ಸ್ವರ್ಗಲೋಕ, ಆ ಎಲ್ಲವನ್ನ ಬಿಟ್ಟು ಭಗವಂತ ಉರಗಾದ್ರಿಯಲ್ಲಿ ನಿಂತ ವಿಜಯ ವಿಠ್ಠಲ ವೆಂಕಟ ಭಕ್ತರ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಬಂದಿರುವಂಥದ್ದು. ಮುಂದೆ ಹೇಳ್ತಾರೆ ನೋಡಿ, ಅರಸಿನ ಭೀತಿಯಿಂದ ಆತನ ಪಾದರಕ್ಷ ಪರಿಚಾಲಕನೊಬ್ಬ ಸತತ ಬಿಡದೆ ಪರಮ ವಿಶ್ವಾಸದಲ್ಲಿ ಜೋಕೆ ಮಾಡಿದಂತೆ ಹರಿನಿನ್ನ ಶರಣರ ಸರಸಿಜ ಭವಾದ್ಯರರು. ಒಬ್ಬ ರಾಜ ಇರ್ತಾನೆ, ಉದಾಹರಣೆಯನ್ನು ಕೊಡ್ತಾರೆ ವಿಜಯದಾಸರು. ಅವನ ಸೇವಕ ಏನ್ ಮಾಡ್ತಾನೆ? ಅವನ ಪಾದುಕೆಯನ್ನ, ಚಪ್ಪಲಿಯನ್ನ ಚೆನ್ನಾಗಿ ಕಾಯ್ತಾನೆ. ಯಾಕೆ? ರಾಜ ಬಂದು ಬೈತಾನೆ ನೋಡ್ಕೊಳ್ಳಿಲ್ಲ ಅಂದ್ರೆ. ಹಾಗೆ ಭಕ್ತರು ಅಂತ ಏನಿದ್ದಾರಲ್ಲ, ಅವರು ಭಗವಂತನನ್ನ ಯಾವಾಗ್ಲೂ ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ. ಆಗ ಹರಿನಿನ್ನ ಶರಣರ ಸರಸಿಜ ಭವಾದ್ಯರು, ರುದ್ರಾದಿ ಮೊದಲಾದ ಎಲ್ಲ ದೇವತೆಗಳು ಭಗವಂತನ ವಿಶೇಷ ಅನುಗ್ರಹ ಪಡೆಯಲಿಕ್ಕೋಸ್ಕರವಾಗಿ ವಿಶೇಷವಾಗಿ ಸೇವೆಯನ್ನ ಮಾಡ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರೆ, ನೆಲ್ಲು ಸರಿವೆ ರೂಬಿಗೆ ಸಲ್ಲಾದೋ ಬೆಲೆಬಾಡಲು ಮಲ್ಲ ನರರ ಪಾದದಲ್ಲಿ ಕಟ್ಟಲದೆ. ಚೆನ್ನಾಗೊಂದು ಮಾತು ಹೇಳ್ತಾರೆ, ಹುಲ್ಲಿಗೆಯಾದರೂ ಬಲ್ಲಿದನ ಬಳಿ ಎಲ್ಲಿ ಸೇರಿದರೇನು, ಬಲ್ಲಿದ ಬರುವುದೂ ಕಾಣಿರು ಕಲ್ಲು ನಾರಿಯ ಮಾಡಿದ. ರಾಮಾಯಣದ ಸಂದೇಶವನ್ನ ಇಲ್ಲಿ ಹೇಳಿದ್ರು ವಿಜಯದಾಸರು. ಕಲ್ಲು ನಾರಿಯ ಮಾಡಿದ. ಗೌತಮರ ಕಥೆಯನ್ನ ನಾವು, ಅಹಲ್ಯ ದ್ರೌಪದಿಯರ ಗೌತಮರ ಕಥೆಯನ್ನ ನಾವು ಕೇಳ್ತೀವಿ. ಆ ಅಹಲ್ಯೆಯನ್ನ ಉದ್ಧಾರ ಮಾಡಿದಂತಹ ರಾಮದೇವರು ಬೇರೆ ಅಲ್ಲ, ವೆಂಕಟರಮಣ ಬೇರೆ ಅಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ನೇಹನ ಅನಾಸ್ತಿ ಕಿಂಚನ ಕಲ್ಲು ನಾರಿಯ ಮಾಡಿದ ವಿಜಯ ವಿಠ್ಠಲರೇಯ, ಎಲ್ಲಿದ್ದರೂ ನಿನ್ನವಗೆ ಭೀತಿ ಇಲ್ಲ. ದೇವರು ತಿರುಪತಿಯಲ್ಲ ಕೂತಿದ್ದಾನೆ, ನಾವಿಲ್ಲಿ ಮನೆಯಲ್ಲಿ ಕೂತು ಸ್ತೋತ್ರ ಮಾಡಿದ್ರೆ ಕೇಳ್ತದೋ ಇಲ್ಲೋ ಅಂತ ಅನ್ನೋ ಹಂಗಿಲ್ಲ. ಅಹಲ್ಯೆ ಏನು ಕರೆದಿದ್ಲೇನು ರಾಮದೇವರಿಗೆ? ಇಲ್ಲ. ಅಹಲ್ಯೆ ಇದ್ದಡೆಗೆ ಬಂದು ಭಗವಂತ ಅನುಗ್ರಹ ಮಾಡ್ತಾನೆ. ಪ್ರಹ್ಲಾದ ರಾಜ ಸ್ತೋತ್ರ ಮಾಡ್ಲಿಕ್ಕೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಬಂದು ಕೂತಿದ್ದ ಕಂಬದಲ್ಲಿ, ಅವನಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ. ಮುಂದಿನ ಪದ್ಯದಲ್ಲಿ ಅದನ್ನೆಲ್ಲ ಹೇಳ್ತಾರೆ. ನಾನಾ ಯೋನಿಗಳಲ್ಲಿ ಬಂದು ಬೆಳೆದು ಬಿಡದೆ ನಾನಾ ದೇಶದ ಮ್ಯಾಲೆ ತಿರುಗಿ ತಿರುಗಿ ನಾನಾ ಠಾವಿಲ್ಲಿ ವಾಸವಾಗಿ ಇದ್ದು ನಾನಾ ಉದಕ ಧಾನ್ಯ ಸವಿತು ಉಂಡು ನಾನಿದ್ದರೂ ದೇವ ಅಲ್ಲೆಲ್ಲಿ ಪೊಂದಿದ ಆ ನಿರ್ಜರರು ನಿನ್ನ ಪೊಂದಿದವ ಜ್ಞಾನವೇ ಕೆಡದಂತೆ ರಕ್ಷಿಸುವರು ಸತತ ಏನೆಂಬನಯ್ಯ ನಿನ್ನ ದೊರೆತನಕ್ಕೆ. ಒಂದೊಂದು ಶಬ್ದವು ಎಷ್ಟು ಮಾರ್ಮಿಕವಾಗಿ ಬರೆದಿದ್ದಾರೆ ಅಂದ್ರೆ, ಈ ಶರೀರ ಇದೆ ಅಲ್ಲ, ನಮಗೆ ಈ ಶರೀರದ ಮಹತ್ವವೇ ಬಹಳ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಜನ್ಮ ಜನ್ಮಗಳ ಸಾಧನೆಯ ಬಲದಿಂದ ಈ ಮಾನವ ಶರೀರ ದೊರಕುವಂಥದ್ದು. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಶರೀರ, ಅದರಲ್ಲೂ ಮಾಧ್ವ ದೇಹ ಬಹಳ ಪುಣ್ಯದಿಂದ ಬರುವಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ, ನಾನಾ ಯೋನಿಗಳಲ್ಲಿ ಬಂದು ಬೆಳೆದೆ, ಪ್ರಾಣಿಯಾಗಿ ಪಕ್ಷಿಯಾಗಿ ಮರಗಿಡಗಳಾಗಿ ತಿರಿಯ ಯೋನಿಯಲ್ಲಿ ಹುಟ್ಟಿ ಆಮೇಲೆ ಮಾನವನಾದೆ. ಮಾನವನಾಗಿ ಎಲ್ಲಿ ಹುಟ್ಟಿದೆ? ನಾನಾ ದೇಶದಲ್ಲಿ, ಆಮೇಲೆ ನಾನಾ ಠಾವಿಲಿನಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಹುಟ್ಟಿ ಬಂದೆ.
ಆಮೇಲೆ ಅಲ್ಲಿರುವಂತಹ ಧಾನ್ಯವನ್ನ, ಆಮೇಲೆ ಉದಕ ನೀರನ್ನ ಸವಿದು ಉಂಡು ಈ ದೇಹವನ್ನ ಪಾಲನೆ ಪೋಷಣೆ ಮಾಡಿದ್ದೇನೆ. ಜ್ಞಾನ ಅತ್ಯಂತ ಅವಶ್ಯಕ. ಏನೆಂಬನಯ್ಯ ನಾನೆಲ್ಲಿ ಸರಿಗಾಣೆ ತ್ರಿಲೋಕದಲ್ಲಿ ಜಗನ್ನ ಪ್ರಾಣನ್ನ ಒಡೆಯಾನೆ ದಿವ್ಯಕಾಯ ಜ್ಞಾನಾದ್ರಿ ವೆಂಕಟ ವಿಜಯ ವಿಠ್ಠಲರೇಯ ನೀನೆಂದವನಿಗೆ ನಿತ್ಯ ನೀನೇ ಬೆನ್ನು. ಯಾರು ಭಗವಂತನನ್ನ ನಿತ್ಯದಲ್ಲಿ ಸ್ಮರಣೆ ಮಾಡ್ತಾರೋ ಅವರಿಗೆ ಭಗವಂತ ನಿಜವಾಗ್ಲೂ ಅನುಗ್ರಹವನ್ನ ಮಾಡ್ತಾನೆ. ಅದರಲ್ಲೂ ಕಾಮಂಜುತ್ತಲಿದೆ, ಕ್ರೋಧ ಅಂಜುತ್ತಲಿದೆ, ಆಮದು ಮೋಹ ಮತ್ಸರ ವಂಜುತ್ತಲಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಸ್ವಾಮಿ ತೀರ್ಥವಾಸ ವಿಜಯ ವಿಠ್ಠಲ ವೆಂಕಟ ಈ ಮಹಿಯೋಳ್ ನಿನ್ನ ದೊರೆತನೆಗೆ ಮಿಗಿಲು. ಭಗವಂತನನ್ನ ಮೀರಿದವರು ಯಾರಿದ್ದಾರೆ ಅನ್ನೋದು ಈ ಸುಳಾದಿಯ ಸಾರಾಂಶ. ಇನ್ನು ಮುಂದೆ ಹೇಳ್ತಾರೆ, ಜಗತ್ಪಾವನ, ಭಗವಂತ ಜಗತ್ತನ್ನೇ ಪಾವನ ಮಾಡುವಂಥವ್ನು, ಪರಮ ಮಂಗಳಕರನಾಗಿರುವಂಥವ್ನು. ಜಗಜ್ಜೀವನ, ಅವನಿಂದಲೇ ಈ ಜಗತ್ತು. ಜೌಂ ಜನ್ಮಾದ್ಯಸ್ಯತಃ ಓಂ, ಬ್ರಹ್ಮಸೂತ್ರದ ಅರ್ಥ ಇದು. ಜಗಜ್ಜೀವನ, ಭಗವಂತ ಜಗತ್ತಿಗೆ ಜೀವನವನ್ನ ಕೊಡುವಂಥವನು. ಜಗತ್ಕಾವನ, ಜಗತ್ತನ್ನ ಪಾಲನೆ ಮಾಡುವಂಥವನು. ಕಾವನನಯ್ಯ ಜಗದ ಜೀವನ, ಜಗವ ಸೃಜಿಸಿ ಜಗವ ನಿಲ್ಲಿಸಿ ಜಗವ ಆಡಿಸುವೆ, ಜಗವೇ ನಿನ್ನ ಭೀತಿಯಲ್ಲಿ ಚಲಿಸುತ್ತಿಪ್ಪುದು. ವೇದ ಹೇಳ್ತದೆ, ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಸೂರ್ಯ, ಚಂದ್ರ ಮೊದಲಾದ ಎಲ್ಲ ದೇವತೆಗಳು ಭಗವಂತನ ಭಯದಿಂದ ಅವರೇನು ಮಾಡ್ತಾರೆ, ಕಾಲಕಾಲಕ್ಕೆ ಸರಿಯಾಗಿ ಎಲ್ಲ ಕೆಲಸವನ್ನ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು ಅಷ್ಟು ಭಗವಂತ ಸ್ವರಾಟ್ ಅನ್ಸ್ಕೊಂಡಿರುವಂಥವನು. ಜಗವ ಬಲ್ಲಿ ನಿನ್ನ ಸರ್ವ ಜಗವರಿಯರು ಎಲ್ಲವನ್ನ ತಿಳ್ಕೊಳ್ಬಹುದು. ಲಕ್ಷ್ಮೀದೇವಿ ಭಗವಂತನನ್ನ ಬಿಟ್ಟು ಎಲ್ಲವನ್ನು ತಿಳಿದಿದ್ದಾಳೆ, ಆದರೆ ಭಗವಂತನನ್ನ ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜಗವೆಲ್ಲ ನಿನ್ನ ಭಕ್ತನ ಪಾಲಿಸುತ್ತಿಪ್ಪುದು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಜಗದ ದೊರೆಯೇ ಖಗಗಿರಿಯೇ, ಗರುಡ ವಾಹನನಾಗಿರುವಂಥವನು, ಗರುಡಾದ್ರಿ ಅಂತ ಕರೀತಾರೆ. ಪ್ರಾರಂಭದಲ್ಲಿ ಬೆಟ್ಟ ಹದ್ದೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಖಗಗಿರಿ, ಪಕ್ಷಿಗಳ ರಾಜನಾಗಿರುವಂತಹ ಗರುಡ, ಅವನ ಗಿರಿ ಗರುಡಾದ್ರಿ. ವೆಂಕಟ ವಿಜಯ ವಿಠ್ಠಲ ಪರಮ ದಯಾನಿಧಿ, ಜಗವೇ ನಿನ್ನಾಧೀನಯ್ಯ. ಅರಸಿನಿಂದಲಿ ಆಧಿಕ ಭೃತ್ಯನಿಗೆ ಪಾಲಿಸುವ ಹಿರಿಯಪ್ಪಾರು ವಿಜಯ ವಿಠ್ಠಲ ದೊರೆಯೇ. ಇನ್ನು ಮುಂದೆ ಹೇಳ್ತಾರೆ, ಭಗವಂತನ ಕೈಯಲ್ಲಿ ಆಯುಧವನ್ನು ಧಾರಣೆ ಮಾಡಿದ್ದಾನೆ. ವೆಂಕಟೇಶನೇ ಶಂಖಚಕ್ರ ಕೌಮೋದಿಕೆ ಪಂಕಿತ ಲಾಂಕನೆ. ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಇವನು ಎಂಥವನು ಭಗವಂತ ಅಂತ ಕೇಳಿದರೆ, ನಿರಾಧಾರ, ಯಾರ ಅವಶ್ಯಕತೆಯೂ ಭಗವಂತನಿಗೆ ಇಲ್ಲ. ಅಲ್ರಿ, ಮತ್ತೆ ಭಗವಂತ ಬ್ರಹ್ಮದೇವರಿಂದ ಸೃಷ್ಟಿ ಮಾಡಿಸ್ತಾನೆ, ರುದ್ರದೇವರಿಂದ ಲಯವನ್ನ ಮಾಡಿಸ್ತಾನಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಕೊಟ್ರು ವಿಜಯದಾಸರು, ನಿರಾಧಾರ, ಯಾರ ಅವಶ್ಯಕತೆನೂ ಅವನಿಗಿಲ್ಲ. ಮತ್ ಯಾಕೆ ಕೊಡ್ತಾನೆ ಅಂತ ಕೇಳಿದ್ರೆ, ಸೇವೆ ಮಾಡ್ತಾ ಇದ್ದಾರೆ ಭಗವಂತನಿಗೆ. ಯಾರ ಅವಶ್ಯಕತೆನೂ ಇಲ್ಲ. ಬ್ರಹ್ಮದೇವರು ಬೇಕಾಗಿಲ್ಲ, ರುದ್ರದೇವರು ಬೇಕಾಗಿಲ್ಲ. ಇವನೇ ಭಗವಂತನೇ ಬ್ರಹ್ಮಾಣಿ ಬ್ರಹ್ಮರೂಪೋಸು ಅಂತ ಹೇಳಿದ ಹಾಗೆ, ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ, ರುದ್ರದೇವರಲ್ಲಿ ಶಿವರೂಪದಿಂದ ಇದ್ದು ಸೃಷ್ಟಿಯನ್ನೂ ಮಾಡ್ತಾನೆ, ವಿಷ್ಣುವಾಗಿ ಪಾಲನೆ ಮಾಡ್ತಾನೆ, ಶಿವನಾಗಿ ಸಂಹಾರವನ್ನು ಮಾಡ್ತಾನೆ. ನಿಸ್ಸಂಗ, ಯಾರು ಇರೋದಿಲ್ಲ. ಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿ ಆಲದೆಲೆಯಾಗಿ ಬರಗಿರುವಂತಹ ಭಗವಂತ, ಲಕ್ಷ್ಮೀದೇವಿಯ ಮೇಲೆ ಭಗವಂತ ಕೂಸಾಗಿ ಮಲಗಿರ್ತಾನೆ. ಯಾರ್ಯಾರು ಇರೋದಿಲ್ಲ, ನಿಸ್ಸಂಗ, ಯಾರ ಅವಶ್ಯಕತೆನೂ ಇಲ್ಲ. ನಿರ್ಮಲಾಂಗ, ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು. ನಿರಾಮಯ, ನಿರ್ದೋಷ, ನೀರದ ಭಾಸ, ಯಾವ ದೋಷಾದಿಗಳಿಲ್ಲ ಭಗವಂತನಿಗೆ. ನಿರ್ವಿಕಾರ, ನಾವೆಲ್ಲ ಹೇಗಿದ್ದೀವಿ, ಸುಖ ಬಂದಾಗ ಕುಣಿದಾಳು ಬಿಡ್ತೀವಿ, ನಮ್ಮನ್ ಬಿಟ್ರೆ ಯಾರಿಲ್ಲ ಅಂತೀವಿ. ದುಃಖ ಬಂದಾಗ ಕುಗ್ಗಿ ಹೋಗ್ಬಿಡ್ತೀವಿ. ಒಂಚೂರು ಯಾರಾದ್ರೂ ಈ ಕಡೆ ಸರಿ ಅಂತಂದ್ರೆ ಸಾಕು, 1 ವರ್ಷ ಅವ್ರ ಮುಖ ನೋಡೋಲ್ಲ, ಮಾತಾಡ್ಸೋದಿಲ್ಲ. ಯಾಕೆ, ಅವ್ರು ಬೈತಿದ್ದಾರ್ರಿ, ಸರಿ ಅಂತಂದ್ರು ನನಗೆ. ಹೀಗೆ ನಮ್ಮಲ್ಲಿ ವಿಕಾರ ಉಂಟು. ಸುಖ ಬಂದಾಗ ಸಂತೋಷ ಪಡೋದು, ದುಃಖ ಬಂದಾಗ ಕುಗ್ಗಿ ಹೋಗುವಂಥದ್ದು, ಇವ್ಯಾವು ಭಗವಂತನಲ್ಲಿಲ್ಲ. ನಿರಾಶ್ರಯನೆ, ಯಾರು ಭಗವಂತನಿಗೆ ಆಶ್ರಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಎಲ್ಲರಿಗೂ ಆಶ್ರಯ ಕೊಡ್ತಾನೆ. ನಿರ್ವಿಕಲ್ಪ, ನಿರ್ವಿಕಾರ, ಎಲ್ಲಾ ಕಲ್ಪದಲ್ಲೂ ಇದ್ದಾನೆ, ಎಲ್ಲಾ ಕಲ್ಪದಲ್ಲೂ ಇರ್ತಾನೆ.
ನಿರ್ವಿಕಾರ ವಿಜಯ ವಿಠಲ, ಇವೆಲ್ಲ ಗುಣಗಳು ಭಗವಂತನದ್ದು. ಇವೆಲ್ಲವನ್ನ ನಿತ್ಯದಲ್ಲಿ ಚಿಂತನೆ ಮಾಡಬೇಕು. ಅಷ್ಟು ಎತ್ತರದಲ್ಲಿರುವಂಥವನು ಭಗವಂತ ಅಂತ ವರ್ಣನೆ ಮಾಡ್ತಾರೆ. ಮಂಗಳ ಮಹಿಮ ತಿರುವೆಂಗಳನಾಥ, ನಾರಾಯಣ ಕೃಷ್ಣ ಅಚ್ಯುತಾನಂತ, ಘೋರ ದುರಿತ ಸಂಹಾರ ನಾನಾಕವ ಲಕುಮಿ ರಮಣ, ಆಪತ್ತು ನಾಶ ಮಾಡುವ ಚಾರುಚರಿತ, ಮುನಿಸ್ತೋತ್ರ ಪಾತ್ರ, ಕಾರುಣ್ಯನಿಧಿ ತಿಮ್ಮ ವಿಜಯ ವಿಠಲ ಭವ, ತಾರಕ ವರಗಿರಿ ವಾಸ ತಿರುಪತೀಶ. ತಿರುಪತಿಯ ವಾಸದಲ್ಲಿ ಮಾಡುವಂತಹ ಭಗವಂತ, ನಿನಗೆ ನಮಸ್ಕಾರವನ್ನ ಮಾಡ್ತೀನಿ. ಭಗವಂತನಲ್ಲಿ ಕೇಳಬೇಕಂತೆ. ಏನ್ ಕೇಳಬೇಕು? ದೇವ್ರ ಹತ್ರ ಹೋದಾಗ ಇದನ್ನು ಚೆನ್ನಾಗಿ ಗಟ್ಟು ಮಾಡಿ ದೇವರ ಮುಂದೆ ಭಕ್ತಿಯಿಂದ ಕೇಳ್ಕೊಳ್ಬೇಕಂತೆ. ಅಷ್ಟು ಸುಂದರವಾಗಿರುವಂತಹ ಪದ್ಯ. ತಿರುಗುವಂತೆ ಮಾಡು ಮನಸ್ಸು, ದೇವರಲ್ಲಿ ಕೇಳಬೇಕಂತೆ. ಸ್ವಾಮಿ, ನಿನ್ನ ಹತ್ರನೇ ನನ್ನ ಮನಸ್ಸು ಯಾವಾಗಲೂ ತಿರುಗ ಹಾಗೆ ಮಾಡು. ಕರಗುವಂತೆ ಮಾಡು ಮನಸ್ಸು, ನಿನ್ನನ್ನ ನೋಡಿದ ಕೂಡಲೇ ನನ್ನ ಮನಸ್ಸು ಕರಗಬೇಕು. ಬೆಣ್ಣೆ ಹೇಗೆ ಕರಗ್ತದೆ ನೋಡ್ರಿ ಅಗ್ನಿ ಮೇಲೆ ಇಟ್ಟಾಗ, ಹಾಗೆ ಒಬ್ಬ ಕವಿ ಹೇಳ್ತಾನೆ ಸಂಸ್ಕೃತದಲ್ಲಿ, ಸಜ್ಜನರ ಮನಸ್ಸು ಬೆಣ್ಣೆ ಇದ್ದ ಹಾಗೆ. ತಮಗೆ ಕಷ್ಟ ಬಂದಾಗ ಕರಗೋದಿಲ್ಲಂತೆ, ಬೇರೆಯವರ ಕಷ್ಟ ನೋಡಿದಾಗ ಕರಗ್ತದಂತೆ. ಅದು ಸಜ್ಜನರ ಸ್ವಭಾವ. ಅದನ್ನಿಲ್ಲಿ ಹೇಳ್ತಾರೆ. ತಿರುಗುವಂತೆ ಮಾಡು ಮನಸ್ಸು, ಕರಗುವಂತೆ ಮಾಡು ಮನಸ್ಸು, ಮಿರುಗುವಂತೆ ಮಾಡು ಮನಸ್ಸು. ನೋಡಿದಾಗ ಸಂತೋಷ ಆಗಬೇಕು. ಸೊರಗುವಂತೆ ಮಾಡು ಮನಸ್ಸು, ಕಷ್ಟ ಬಂದಾಗ ಎಲ್ಲ ಹೋಗಿಬಿಡಬೇಕು. ಆ ರೀತಿ ಶಕ್ತಿಯನ್ನು ಕೊಡು. ಸುರಳಿತವಾಗಿ ಈ ಪರಿಯಲ್ಲಿ ಧರ್ಮಗತಿಗೆ, ಅದನ್ನೇ ನಾನು ಹೇಳಿದ್ದು, ಧರ್ಮ ಸಾಧನೆಗೆ ಬೇಕಾಗಿರುವಂತಹ ಮನಸ್ಸು ನಮ್ಮಲ್ಲಿ ಬರೋ ಹಾಗೆ ಮಾಡು. ಗಿರಿಯ ವಾಸ ವಿಜಯ ವಿಠಲ ಸಿರಿ ವೆಂಕಟೇಶ ಮಹಾಮಹಿಮ, ಧರೆಯೋಳ್ ಮೆರೆವ ಸಿರಿ ತಿರುವೆಂಗಳಪ್ಪ ತಿರುಮಲ ವಿಜಯ ವಿಠಲ ಜಗನ್ಮೋಹನ. ಇನ್ನು ಮುಂದೆ ಹೇಳ್ತಾರೆ ನೋಡಿ ಎಷ್ಟು ಸುಂದರವಾಗಿ. ಸಮ್ಮುಖನಾಗೂ ಗಿರಿಯ ತಿಮ್ಮ ನಾ ತುಂಬ ಪುರುಷೋತ್ತಮ, ಆ ಮಹಿಮ ರಮ್ಮೆಯ ರಸ ಸರ್ವೋತ್ತಮ. ಭಗವಂತ ಎಂಥವನು? ಸರ್ವೋತ್ತಮನಾಗಿರುವಂಥವನು ಭಗವಂತ. ಇವನ ಹೆಂಡತಿ ಲಕ್ಷ್ಮೀದೇವಿ, ಬೊಮ್ಮ ಅಂದ್ರೆ ಬ್ರಹ್ಮದೇವರು ಮಗನಾಗಿರುವಂಥವನು. ಅಪರಿಮಿತ ಮಹಿಮ. ಇಷ್ಟೇ ಅಲ್ಲ, ದಮ್ಮಯ್ಯ ಇಮ್ಮಯ್ಯ, ದೇವರಲ್ಲಿ ಕೇಳಬೇಕಂತೆ. ದಮ್ಮಯ್ಯ ಅಂತಂತಾರಲ್ಲ ಹಾಗೆ, ಲಾಲಿಸು ನಮ್ಮಯ್ಯ, ನಮ್ಮನ್ನ ಪಾಲನೆ ಮಾಡು. ಹಮ್ಮು ಭಕ್ತರ ಕೂಡ ಸಂಬಂಧವಲ್ಲವೋ, ಯಾರು ಬಹಳ ಹಾರಾಡ್ತಿರ್ತಾರಲ್ಲ ಅವರ ಸಂಬಂಧದಿಂದ ನಾವು ದೂರವಾಗಿರಬೇಕು. ಹೆಮ್ಮೆಯಿಂದಲೇ ನಿನ್ನ ನಂಬಿದೆ ನೇಮದಲ್ಲಿ, ನಿನ್ನ ಪಾದವನ್ನ ನೇಮದಿಂದ ನಾನು ನಂಬಿದ್ದೇನೆ. ವನಮಾಲ ವಿಜಯ ವಿಠಲ ಎನ್ನ ಮುಮ್ಮಳಿಕೆ ಹರಿಸು ಅಮೃತ ದಾರಿ ತೋರು. ಭಗವಂತ ತೋರುವಂತಹ ದಾರಿ ಇದೆ ಅಲ್ಲ, ಅದು ವೈಕುಂಠವನ್ನ ಕರೆದುಕೊಂಡು ಹೋಗುವಂಥದ್ದು. ಇನ್ನು ಮುಂದೆ ಹೇಳ್ತಾರೆ, ಸ್ವಲ್ಪ ಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳ್ತಾರೆ, ಪಂಚನಾಡಿಯೊಳಿಪ್ಪ. ನಮ್ಮ ಶರೀರದಲ್ಲಿ 72,000 ನಾಡಿಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿರುವಂತಹ ನಾಡಿಗಳಲ್ಲಿ ಮುಖ್ಯವಾದ 5 ನಾಡಿಗಳು. ಆ 5 ನಾಡಿಗಳಲ್ಲಿ ಪಂಚಮೂರುತಿ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅನ್ನೋಂಥ ರೂಪದಿಂದ ದೇವ ಪಂಚಭೂತದ ಪ್ರಪಂಚ ಇರೋದಯ್ಯ. ಅಲ್ಲಿರುವಂಥದ್ದು ಪ್ರಪಂಚ ಅಂದ್ರೆ ಹೊರಗಡೆ ಕಾಣುವಂಥದ್ದು ಬ್ರಹ್ಮಾಂಡ, ಈ ಶರೀರವೇ ಪಿಂಡಾಂಡ ಅಂತ ಹೇಳ್ತಾರೆ. ಪಂಚಪರ್ವದಲ್ಲಿ ಪಂಚರೈವರ ಕೂಡ ವಂಚನೆಯಿಂದಲಿ ಚಂಚನ ಮನದಿಂದಲಿ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. 5 ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5 ರೂಪದಿಂದ ವಾಯುದೇವರಿರ್ತಾರೆ. ಅಷ್ಟೇ ಅಲ್ಲ, ಮನಸ್ಸಿದೆ ಅಲ್ಲ, ಚಂಚಲವಾಗಿರುವಂಥದ್ದು. ಹಿಂಚ ಮುಂಚ ತಿಳಿಯೇ ಪಾಂಚಜನ್ಯ ಪಾಣಿ, ಪಾಂಚಜನ್ಯವನ್ನ ಹಿಡಿದಿರುವಂತಹ ವಿಜಯ ವಿಠಲನೇ ವಿರಂಚಿ ದೇವತೆಗಳ ವಂಚಿಸಿದ ದೈವ. ಬ್ರಹ್ಮಾದಿ ದೇವತೆಗಳಿಗೂ ಸಹಿತ ಭಗವಂತನ ಮಾಯ ತಿಳಿಯೋದಿಲ್ಲ. ಷೋಡಶೋಪಚಾರ ಮಾಡಲಿ ಬಲ್ಲೆನೆ ಮೂಢಾನು ನಾನು ಈ ನಾಡಿನೊಳಗೆಲ್ಲ. ನಾವು ಅನ್ಕೊಂಡಿರ್ತೀವಿ ನಾವು ಭಾರೀ ಪೂಜಾ ಮಾಡೋರು ನಮ್ಮನ್ ಬಿಟ್ರೆ ಯಾರಿಲ್ಲ. ಕೆಲವರಂತೂ ಪೂಜಾ ಮಾಡೋಬೇಕಾದ್ರೆ ಅಕ್ಷತೆ ಕಾಳು ಏರಸಿರಿ ಅಂತ ಹೇಳಿದ್ರೆ ರಪ್ 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 ಅಂತ ಒಗಿತಿರ್ತಾರೆ ದೇವ್ರ ಮುಖದಲ್ಲಿ. ಪಾಪ ದೇವ್ರು ಸಾಕಪ್ಪ ಸಾಕು, ಇವನ್ ಎಷ್ಟು ಹಿಂಸೆ ಮಾಡ್ತಾನಲ್ಲ ಅಂತ ಅನಿಸ್ತಿರ್ತದೆ. ಆದ್ರೆ ವಿಜಯದಾಸರು ಹೇಳ್ತಾರೆ, ನಾನೇನು ಷೋಡಶೋಪಚಾರ ಪೂಜಾ ಮಾಡ್ತೀನಿ, 16 ಉಪಚಾರಗಳನ್ನ. ಮೂಢಾನು ಪಾಮರನಾಗಿರುವಂಥವನು ಕಾಡಿ ಬೇಡುವನೆಂಬ ಹೇಡಿತನವಲ್ಲದೆ, ನಾಡಿ ಒಂದಾದರೂ ಬಾಡಿ ಬತ್ತದೆ ಮನ
ಹಾಡಿ ಪಾಡಿ ನಿನ್ನ ನೋಡಿ ಅರ್ಥಿಯಿಂದ ಲಾಲಿ ಕೊಂಡಾಡಿ ಕೂಗಾಡಲಿಲ್ಲ. ದೇವರ ಸ್ತೋತ್ರವನ್ನೇ ನಾನು ಮಾಡಲಿಲ್ಲ. ಗೋಡೆ ಸಂಗಡ ಸರಸವಾಡಿದೊಡೆ ಗೋಡೆ ನೋಡಿ ಹರುಷ ಪಡುವುದೆಂದ. ನೋಡಿ ಎಷ್ಟು ಸುಂದರವಾಗಿ ಉದಾಹರಣೆ ಕೊಡ್ತಾರೆ. ಗೋಡೆ ಇದೆ, ಮನುಷ್ಯರ ಜೊತೆ ಮಾತಾಡಿದ್ರೆ, ಪ್ರಾಣಿಗಳ ಜೊತೆ ಮಾತಾಡಿದ್ರೆ ಸಂತೋಷ ಪಡ್ತದೆ, ಅದು ವರ್ತನೆಯಲ್ಲಿ ತೋರಿಸ್ತದೆ. ಆದರೆ ಗೋಡೆ ಜೊತೆಗೇನಾದ್ರೂ ಪ್ರೀತಿ ಮಾಡಿದ್ರೆ, ಕೆಲವರು ಹಂಗೆ ಇರ್ತಾರೆ, ಗೋಡೆ ಇದ್ದಂಗಿರ್ತಾರೆ, ಏನು ಬದಲಾಗೋದಿಲ್ಲ, ಕಲ್ಲಿದ್ದಂಗಿರ್ತಾರೆ. ಅವ್ರ ಜೊತೆ ಎಷ್ಟು ಪ್ರೀತಿ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ. ನೋಡಿ ಹರುಷ ಪಡುವುದೇ, ಅದೇನು ಗೋಡೆ ನೋಡಿ ಸಂತೋಷ ಪಡ್ತದೇನು? ಅದಕ್ಕೆ ಹೇಳ್ತಾರೆ, ಆಡಲೇನೋ ನಿನಗೆ ಈಡಿಲ್ಲದ ಮಹಿಮಾ ಬೀಡಿನೊಳಗೆ ಈಗ ರೂಢತನವೇನು ಗೂಢ ಕರುಣಿ ಸಂಘ ವಿಜಯ ವಿಠಲ ಇತ್ತ ಮಾಡು ಮಗವನು ಗಾಢ ಕಾರಿದೈವ. ಎಷ್ಟು ಚಂದಾಗಿ ಸ್ತೋತ್ರ ಮಾಡ್ತಾರೆ ನೋಡಿ. ದೀಪಕ್ಕೆ ನೆಲೆಯುಂಟು ನಿನ್ನ ಪರಿಚಾರಕೆಗೆ ಪಾಪಗಳುಂಟೇನೋ. ದೀಪ ಹೇಗೆ ಪ್ರಜ್ವಲಿಸ್ತದೋ ಹಾಗೆ ನಿನ್ನ ಸೇವೆ ಮಾಡುವಂತಹವರಿಗೆ ಪಾಪಗಳ ಭಯ ಇರೋದಿಲ್ಲ. ಕೋಪತಾಪಗಳಿಂದ ನಾನಿದ್ದರೆ ನಿನ್ನ ಶ್ರೀಪಾದ ನೆಲೆಸಿದ ಜನರಿಗೆಲ್ಲ ಆಪಾರ ಜನುಮದ ದುಷ್ಕರ್ಮಗಳು ಇರಲು ಕೋಪದೇ ಇರಬಲ್ಲವೇನೋ. ಭಗವಂತನ ಹತ್ತಿರ ಹೋಗಬೇಕು ಅಂದ್ರೆ ಪಾಪವನ್ನ ಕಳೆದುಕೊಂಡು ಹೋಗ್ಬೇಕಪ್ಪ. ಆಪತ್ತಿಗೊಳಗಾಗುವ ಶಕ್ತ ನಿಂತಾದಡೆ ಗೋಪಾಲರೊಡೆಯ ನಿಪ್ಪ ವಿಜಯ ವಿಠಲರೇಯ ಕಾಪಾಡುವ ದೈವ ಎನ್ನ ಅನುದಿನ ಬಿಡದೆ. ಭಗವಂತ ಎಲ್ಲರಲ್ಲಿ ನಿಂತು ಕಾಪಾಡ್ತಾನಂತೆ. ಅದನ್ನ ಹೆಂಗ್ ಕಾಪಾಡ್ತಾನೆ ಅನ್ನೋದಕ್ಕೆ ಮುಂದೆಲ್ಲ ಸ್ತೋತ್ರ ಹೇಳ್ತಾರೆ. ಅದನ್ನ ನಾಳೆ ದಿವಸ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ.